ನನ್ನ ಅನುಭವ ಅದು. ನಾವು ವಿದ್ಯಾಪೀಠದಲ್ಲಿದ್ದಾಗ ಕೆಲವರೆಲ್ಲ ವಿದ್ಯಾಪೀಠದ ಒಳಗಡೆ ದೇವಸ್ಥಾನ ಅದಕ್ಕೆ ಬರ್ತಾ ಇದ್ರು. ಒಬ್ಬರು ಇಂಗ್ಲೀಷ್ ಪಾಠ ಮಾಡ್ಲಿಕ್ಕೆ ಬರ್ತಿದ್ರು. ಅವರಿಗೆ ತುಂಬ ಬೇಜಾರು, ಈ ಮಕ್ಕಳನ್ನೆಲ್ಲ ನೋಡಿದರೆ ಬರೀ ವೇದ ಓದಿ ಹಾಳಾಗಿಬಿಡುತ್ತವೆ ಈ ಮಕ್ಕಳು, ಕಾಮನ್ ಸೆನ್ಸೇ ಇಲ್ಲ, ಸೈನ್ಸ್ ಓದಲ್ಲ, ಇವಕ್ಕೆ ಸೋಷಿಯಲ್ ಸೈನ್ಸ್ ಗೊತ್ತಿಲ್ಲ, ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಅಂತೆಲ್ಲ ಅವರೇ ಬಲಾತ್ಕಾರವಾಗಿ ಸಾಯಂಕಾಲದ ಹೊತ್ತು ಪಾಠ ಹೇಳಲಿಕ್ಕೆ ಬರ್ತಾ ಇದ್ರು. ಅವರಿಗೆ ದೇವರು ಧರ್ಮ ಅನ್ನುವ ನಂಬಿಕೆ ಕಡಿಮೆ ಇತ್ತು, ಆದರೆ ಒಂದು ಮಾನವೀಯತೆ ಇತ್ತು ಅವರಿಗೆ. ಸಾಯಂಕಾಲದ ಹೊತ್ತಾದಾಗ ನಮಗೂ ಅವರಿಗೂ ಚರ್ಚೆ. ನಾವು ದೇವರಿದೆ ಇದಾನೆ ಅಂತ ಹೇಳೋದು, ಅವ್ರು ದೇವರಿಲ್ಲ ಅಂತ ಹೇಳೋದು. ಅವ್ರು ದೇವರನ್ನು ತೋರಿಸಿ ಅಂತ ಹೇಳೋದು, ಇದಾನೆ ಅಂದರೆ ತೋರಿಸಿ. ಅಲ್ಲ, ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಲ್ಲ, ಕಣ್ಣಿಗೆ ಕಾಣದೇ ಇರೋದು ಎಷ್ಟೋ ಸತ್ಯ ಇದೆ. ನಮ್ಮ ಪಿಜ್ಜನನ್ನು ತೋರಿಸಿ, ನಮ್ಮ ಪಿಜ್ಜ ಇದ್ದ ಇಲ್ವಾ? ಇದ್ದ, ತೋರಿಸಿ. ಫೋಟೋ ತೋರಿಸ್ಬೋದಷ್ಟೇ, ಅವನನ್ನು ತೋರಿಸ್ಲಿಕ್ಕೆ ಆಗಲ್ಲ. ಹೀಗೆ ನಮ್ಮ ವಾದಗಳು ನಡೀತಾ ಇತ್ತು. ಹಾಲಿನಲ್ಲಿ ಬೆಣ್ಣೆ ಇದೆ, ತೋರಿಸಿ ಬೆಣ್ಣೆ. ಇಲ್ಲ, ಅದು ಮಥನ ಮಾಡಬೇಕು ಆಮೇಲೆ ಬರುತ್ತೆ ಅಂತ. ಇಲ್ಲೂ ಹಾಗೆ ಬುದ್ಧಿಯಿಂದ ಮಥನ ಮಾಡಬೇಕು, ಆಮೇಲೆ ದೇವರಿಗೆ ಕಾಣಿಸ್ತಾನೆ. ಹೀಗೆ ನಮಗೆ ಅವರಿಗೆ ಚರ್ಚೆ ನಡೀತಾ ಇತ್ತು. ಏನಾಯಿತು ಅಂದರೆ, ವಿಸ್ತಾರವಾಗಿ ನಾನು ಹೇಳೋದಿಲ್ಲ, ಒಬ್ಬಳು ಮಗಳಿದ್ಲು, 3 ವರ್ಷದ ಮಗಳು. ಗಂಡ ಹೆಂಡತಿಗೆ ತುಂಬ ಮಾನವೀಯತೆ ಇತ್ತು, ದೇವರ ವಿಶ್ವಾಸ ಇರಲಿಲ್ಲ. ಪ್ರತಿದಿನ ಆ ಮಗುವನ್ನು ಕರ್ಕೊಂಡು ನಮಗೆಲ್ಲ ಒಂದು ಸ್ವಲ್ಪ ಪಾಠ ಹೇಳಿ ಅವರು ವಾಪಸ್ ಮನೆಗೆ ಹೋಗ್ತಾ ಇದ್ರು. ಒಂದು ದಿನ ದಾರಿಯಲ್ಲಿ ಹೋಗಬೇಕಾದ್ರೆ ಆ ಹೆಂಡತಿಗೆ ಗಂಡ ಹೇಳಿದ್ದಾನೆ, ನಾಳೆ ದಿನ ದಾರಿಯಲ್ಲಿ ಫುಟ್ಪಾತಲ್ಲಿ ಒಳ್ಳೆ ಸೊಪ್ಪು ಬಂದಿದೆ, ನಾಳೆ ಸೊಪ್ಪಿನ ಪಲ್ಯ ಮೊಸರು ಬುತ್ತಿಯನ್ನು ಮಾಡಿಕೊಡು, ನಾನು ಆಫೀಸ್ಗೆ ಇಟ್ಕೊಂಡು ಹೋಗ್ತೇನೆ, ತುಂಬ ಇಷ್ಟ. ಆಯಿತು ಅಂತ ಹೆಂಡತಿ ಸೊಪ್ಪು ತೆಗೆದುಕೊಂಡು ಹೋಗಿ ಫ್ರಿಜ್ಜಲ್ಲಿ ಇಟ್ಲು, ಮೊಸರು ಎಲ್ಲ ಹೆಪ್ಪಾಕಿದ್ಲು. ಮರುದಿನ ಬುತ್ತಿಯನ್ನು ಸೊಪ್ಪಿನ ಪಲ್ಯ ಮಾಡಿ ಗಂಡನಿಗೆ ಕೊಟ್ಟು ಕಳಿಸಿದ್ಲು. ಆ 3 ವರ್ಷದ ಮಗು ಅದು ಆಫೀಸಿಗೆ ಹೋಗಬೇಕಾದ್ರೆ ಗಂಡ ಕರ್ಕೊಂಡು ಹೋಗಿ ಒಂದು ಬೇಬಿ ಸೆಟ್ಟಿಂಗಲ್ಲಿ ಅದನ್ನು ಸೇರಿಸುವುದು ಆ ಮಗುವನ್ನು. ಅದಕ್ಕೂ ಕೂಡ ಒಂದು ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಎಲ್ಲ ಹಾಕಿ ಬುತ್ತಿಯನ್ನು ಮಾಡಿ ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಬಿಟ್ಟು ಅವನು ಆಫೀಸಿಗೆ ಹೋದ. ಎಲ್ಲರನ್ನೂ ಕಳಿಸಿ ಆದಮೇಲೆ ಅವಳು ಊಟಕ್ಕೆ ಕೂತ್ಲು. ಮಧ್ಯಾಹ್ನ 11:30 ಅಷ್ಟೊತ್ತಿಗೆ ಊಟಕ್ಕೆ ಕೂತಿದ್ದಾಳೆ. ಪಲ್ಯ ಅನ್ನ ತಿಂದಾಯಿತು, ಮೊಸರನ್ನ ತಿನ್ನಬೇಕು ಅಂತ ಪಾತ್ರೆ ಹಾಕ್ತಾಳೆ. ಪಾತ್ರೆ ಸೌಟು ಹಾಕಿ ಎತ್ತಿದರೆ ಒಂದು ಕಟ್ಟು ಹಾವು, ಇಲ್ಲೆಲ್ಲ ಕಡಂಬಳೆ ಅಂತಾರಲ್ಲ, ಆ ಹಾವು ಬಿದ್ದಿದೆ. ಅದು ಹೇಗೆ ಬಂತು? ಸೊಪ್ಪಿನಲ್ಲಿತ್ತು, ಫ್ರಿಜ್ಜಿನಲ್ಲಿ ಸೊಪ್ಪಿಟ್ಲು, ಅದು ಹೋಗಿ ಮೊಸರಿನಲ್ಲಿ ಬೀಳ್ತು, ಅದು ಮುಚ್ಚಿದೆ, ಮೇಲ್ಗಡೆ ಭಾಗದ ಮೊಸರನ್ನು ತೆಗೆದು ಹಾಕಿ ಕಳಿಸಿದಾಳೆ. ಎತ್ತಿದ್ರೆ ಬುಡದಿಂದ ಹಾವು ಬಂತು, ಅದು ವಿಷ ಎಲ್ಲ ಚೆಲ್ಲಿದೆ ಅದರೊಳಗಡೆ. ಗಾಬರಿ ಆಯಿತು. ಗಂಡನಿಗೆ ಇವತ್ತಿನ ಹಾಗೆ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಫೋನ್ ಮಾಡಿ ಹೇಳಿದ್ಲು, ನೋಡಿ ಅವನೇನು ತಿಂದಿಲ್ಲ, ಅವನು 1 ಗಂಟೆಗೆ ಟಿಫಿನ್ ತಿನ್ನೋದು, 12 ಗಂಟೆಗೆ ಮಗು ತಿನ್ನುತ್ತೆ, ಅಲ್ಲಿಗೆ ಫೋನ್ ಇಲ್ಲ, ಹೋಗಿ ನೀವು ರಕ್ಷಣೆ ಮಾಡಿ, ಆಫೀಸಿಗೆ ಹತ್ತಿರ ಇದೆಯಲ್ಲ ಅಂತ. ಅವನು ಒಂದೇ ಒಂದು ಮಗು, 10 ವರ್ಷ ಆದಮೇಲೆ ಹುಟ್ಟಿದ ಮಗು, ಅದನ್ನು ರಕ್ಷಣೆ ಮಾಡಬೇಕು ಅಂತ ಯದ್ವಾರದ ಗಾಡಿ ಓಡಿಸಿಕೊಂಡು ಹೋದ. ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್. ದೇವರು ಧರ್ಮ ಅನ್ನೋ ವಿಶ್ವಾಸ ಇಲ್ಲ ಅವರಿಗೆ. ಏನೇ ಇದ್ರೂ ಜೀವನ ಅಷ್ಟೇ, ಬದುಕು, ಸುಖ, ಎಂಜಾಯ್ಮೆಂಟ್. ಸತ್ತ ಆಮೇಲೆ ಸತ್ರಲ್ಲ ಅಂತ ಯಾರೋ ವಿಸಿಟಿಂಗ್ ಕಾರ್ಡ್ ತೆಗೆದು ಇವರಿಗೆ ಫೋನ್ ಮಾಡಿದ್ರು, ಇಂಥ ವ್ಯಕ್ತಿ ಮೃತರಾಗಿದ್ದಾರೆ ಅಂತ. ಅದನ್ನು ಕೇಳಿಸಿಕೊಂಡು ಲ್ಯಾಂಡ್ಲೈನಲ್ಲಿ ಕೇಳಿಸಿಕೊಂಡು, ದೇವರಿಲ್ಲ, ಗಂಡನೇ ದೇವರು ಅಷ್ಟೇ ಅವಳಿಗೆ. ಹಾಗಾಗಿ ಅದನ್ನು ಕೇಳಿಸಿಕೊಂಡು ಅಲ್ಲೇ ಅವಳು ಮೂರ್ಛಿತಳಾದ್ಲು. ಸ್ವಲ್ಪ ಸಮಯಕ್ಕೆ ಅವಳು ಕೋಮಾಕ್ಕೆ ಹೋಗಿ ಅವಳ ಪ್ರಾಣ ಹಾರ್ಟ್ ಫೇಲ್ ಆಗಿ ಹೋಯಿತು. ಇದೆಲ್ಲ ನಮ್ಮ ಕಣ್ಣು ಮುಂದೆ ನಡೆದ ಕತೆ ಹೇಳ್ತಾ ಇದ್ದೇನೆ. ಪಕ್ಕದ ಮನೆಯವರು ಅರ್ಥ ಮಾಡಿಕೊಂಡು ಸ್ಕೂಲಿಗೆ ಓಡಿದ್ರು ಗಾಡಿ ಹಿಡ್ಕೊಂಡು, ಆ ಮಗುವನ್ನು ರಕ್ಷಣೆ ಮಾಡೋಣ ಅಂತ. ಅದು ಬುತ್ತಿ